ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಹಾತ್ಮ ಗಾಂಧಿಯವರು ಎಷ್ಟು ಸಲ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ್ದರು? 1. 1924 ಡಿಸೆಂಬರ್ 21ರಂದು ನಡೆದ ಅಖಿಲ ಭಾರತ ಕಾಂಗ್ರೆಸ್ನ ಬೆಳಗಾಂನ 43ನೇ ಅಧಿವೇಶನವು ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದು, ಇದು ಅವರು ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ ಪ್ರಥಮ ಹಾಗೂ ಕೊನೆಯ ಅಧಿವೇಶನವಾಗಿದೆ. 3 is the right answer. ಅಶೋಕನು ವರ್ಜಿಸಿದ 13ನೇ ಬೃಹತ್ ಶಿಲಾಶಾಸನ ಎಲ್ಲಿದೆ? ಎ. ಧೌಲಿ, ಬಿ. ಜಾಗಡ್, ಸಿ. ಗಿರ್ನರ್, ಡಿ. ಸನ್ನತಿ. ಇವುಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ. ಎ, ಬಿ ಮತ್ತು ಡಿ ಅಂದರೆ ಧೌಲಿ, ಜಾಗಡ್ ಮತ್ತು ಸನ್ನತಿ ಇಲ್ಲಿ ಇದೆ. ಭಾರತದಲ್ಲಿ ಐತಿಹಾಸಿಕವಾಗಿ ಶಾಸನಗಳನ್ನು ಹೊರಡಿಸಿದ ಮೊದಲ ರಾಜ ಅಶೋಕ. ಈ ಶಾಸನಗಳನ್ನು ಶಿಲಾಶಾಸನ, ಸ್ತಂಭಶಾಸನ, ಗುಹಾಶಾಸನಗಳೆಂದು ವಿಭಾಗಿಸಲಾಗಿದೆ. ಕ್ರಿಸ್ತಪೂರ್ವ 261ರಲ್ಲಿ ಧೌಲಿ ಬಳಿ ನಡೆದ ಅಶೋಕ ಮತ್ತು ಕಳಿಂಗರ ನಡುವಿನ ಕಳಿಂಗ ಕದನವನ್ನು ಅಶೋಕನ 13ನೇ ಬೃಹತ್ ಶಿಲಾಶಾಸನದಲ್ಲಿ ಕೆತ್ತಲಾಗಿದೆ. 3 is the right answer. ಭಾರತೀಯ ಒಕ್ಕೂಟದ ರಾಜ್ಯಗಳನ್ನು ಪುನರ್ರಚಿಸುವುದು ಅಥವಾ ಅವುಗಳ ಎಲ್ಲೆಗಳನ್ನು ಬದಲಿಸುವುದು ಇದರಿಂದ. ಕೇಂದ್ರ ಸಂಸತ್ತು ಸಾಮಾನ್ಯ ಅಥವಾ ಸಾಧಾರಣ ರೂಢಿಯ ಶಾಸನ ಪ್ರಕ್ರಿಯೆಯಲ್ಲಿ ಸರಳ ಬಹುಮತದಿಂದ. ಸಂವಿಧಾನದ ವಿಧಿ 3ರ ಹೊಸ ರಾಜ್ಯ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದೆ. ಕೇಂದ್ರ ಸರ್ಕಾರದ ಸಾಮಾನ್ಯ ಶಾಸನಗಳ ಪ್ರಕ್ರಿಯೆಯಿಂದ ಸರಳ ಬಹುಮತ ಚಲಾಯಿಸುವುದರಿಂದ ಹೊಸ ರಾಜ್ಯವನ್ನ ನಿರ್ಮಿಸಬಹುದು. 2 is the right answer. ಈ ಕೆಳಗಿನವುಗಳಲ್ಲಿ ಯಾವ ಮೂಲಭೂತ ಹಕ್ಕುಗಳು ಭಾರತೀಯ ಪೌರರಿಗೆ ಲಭ್ಯವಾಗುತ್ತದೆ ಆದರೆ ಅನ್ಯ ದೇಶೀಯರಿಗಲ್ಲ? ಮೇಲಿನ 2 ಅಂದರೆ ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ. ಅಲ್ಪಸಂಖ್ಯಾತರು ತಮ್ಮದೇ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕು ಅನ್ಯ ದೇಶೀಯರಿಗೆ ಅಲ್ಲ. ಭಾರತೀಯ ನಾಗರಿಕರಿಗೆ ಮಾತ್ರ ಲಭ್ಯವಿದ್ದು ವಿದೇಶಿಗರಿಗೆ ಒದಗಿಸಿರದ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ವಿಧಿ 15, 16, 19, 29 ಮತ್ತು 30ರಲ್ಲಿ ವಿವರಿಸಲಾಗಿದೆ. 3 is the right answer. ಸುಬಲ್ಟರ್ನ್ ಸ್ಟಡೀಸ್ನ ಆರಂಭದ ಸಂಪುಟಗಳನ್ನು ಸಂಪಾದಿಸಿಕೊಟ್ಟ ಚರಿತ್ರಕಾರರು ಯಾರು? ರಣಜಿತ್ ಗುಹಾ. ಸುಬಲ್ಟರ್ನ್ ಸ್ಟಡೀಸ್ನ ಆರಂಭದ ಸಂಪುಟಗಳನ್ನು ರಣಜಿತ್ ಗುಹಾ ಸಂಪಾದಿಸಿಕೊಟ್ಟಿದ್ದರು. 3 is the right answer. ಈ ಕೆಳಗಿನವರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಸ್ವೀಕರಿಸಿದವರು? ಎ. ಖಾನ್ ಅಬ್ದುಲ್ ಗಫಾರ್ ಖಾನ್, ಬಿ. ಡಾಕ್ಟರ್ BR ಅಂಬೇಡ್ಕರ್, ಸಿ. ಜಯಪ್ರಕಾಶ್ ನಾರಾಯಣ್. ಬಿ ಮತ್ತು ಸಿ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಜಯಪ್ರಕಾಶ್ ನಾರಾಯಣ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ 1966ರಲ್ಲಿ ಮೊದಲ ಬಾರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ 1990ರಲ್ಲಿ, ಜಯಪ್ರಕಾಶ್ ನಾರಾಯಣ್ ಅವರಿಗೆ 1999ರಲ್ಲಿ ಮರಣೋತ್ತರವಾಗಿ ನೀಡಲಾಯಿತು. ಆದರೆ ಖಾನ್ ಅಬ್ದುಲ್ ಗಫಾರ್ ಅವರಿಗೆ 1987ರಲ್ಲಿ ಭಾರತ ರತ್ನವನ್ನು ಮರಣಪೂರ್ವದಲ್ಲಿ ನೀಡಲಾಗಿತ್ತು. 2 is the right answer. ಸೇಫ್ಟಿ ವಾಲ್ವ್ ಸಿದ್ಧಾಂತವು ಯಾವುದಕ್ಕೆ ಸಂಬಂಧಿಸಿದೆ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೆ ಸಂಬಂಧಿಸಿದೆ. ಬ್ರಿಟಿಷ್ ಆಳರಸರ ಬಗೆಗೆ ಭಾರತೀಯರಲ್ಲಿ ಮೂಡಿದ ಜಿಗುಪ್ಸೆ, ಅತೃಪ್ತಿ, ಪ್ರತಿಭಟನೆಯನ್ನು ನಿಧಾನವಾಗಿ ಹೋಗಲಾಡಿಸಲು IN ಅನ್ನು ಒಂದು ರಾಜಕೀಯ ವೇದಿಕೆಯಾಗಿ ಬಳಸಬೇಕೆಂಬುದೇ ರಕ್ಷಾ ಕವಾಟ ಸಿದ್ಧಾಂತ, ದಟ್ ಈಸ್ ಸೇಫ್ಟಿ ವಾಲ್ವ್ ಸಿದ್ಧಾಂತದ ಸಾರವಾಗಿತ್ತು. 2 is the right answer. ಗಾಂಧಿ ಮತ್ತು ಅನಾರ್ಚಿ ಎಂಬ ಕೃತಿಯನ್ನು ರಚಿಸಿದವರು? ಸರ್ ಶಂಕರನ್ ನಾಯರ್. ಗಾಂಧಿ ಮತ್ತು ಅನಾರ್ಚಿ ಎಂಬ ಕೃತಿಯನ್ನು ಸರ್ ಚೆಟ್ಟೂರ್ ಶಂಕರನ್ ನಾಯರ್ ಅವರು ಬರೆದಿದ್ದಾರೆ. ಇವರು 1897ರಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಮರಾವತಿ ಅಧಿವೇಶನದ ಅಧ್ಯಕ್ಷರಾಗಿದ್ದರು. 1 is the right answer. ಸೈಮನ್ ಆಯೋಗವನ್ನು ಏಕೆ ವಿರೋಧಿಸಲಾಯಿತು?
ಇದರಲ್ಲಿ ಇದ್ದವರೆಲ್ಲರೂ ಬಿಳಿಯರು, ಹಾಗಾಗಿ ವಿರೋಧಿಸಲಾಯಿತು. ಭಾರತ ಸ್ವಾತಂತ್ರ್ಯ ಪಡೆಯಲು ಎಷ್ಟು ಯೋಗ್ಯ ಎಂದು ಅಧ್ಯಯನ ಮಾಡಲು ಸೈಮನ್ ಆಯೋಗವು 1927ರ ಫೆಬ್ರವರಿ 3ರಂದು ಬಾಂಬೆಗೆ ಬಂದಿಳಿಯಿತು. ಭಾರತೀಯ ಪ್ರಾತಿನಿಧ್ಯವಿಲ್ಲದ ಈ ಆಯೋಗವನ್ನು ಕಾಂಗ್ರೆಸ್ ಬಹಿಷ್ಕರಿಸಿತು. 1 is the right answer. 1972ರಲ್ಲಿ ಈ ದಿನಾಂಕದಂದು ಮಾನವ ಪರಿಸರದ ಕುರಿತಾದ ಸ್ಟಾಕ್ಹೋಮ್ ಅಧಿವೇಶನವು ಸ್ವೀಡನ್ನಲ್ಲಿ ನಡೆಯಿತು. ಅಂದಿನಿಂದ ವಿಶ್ವ ಪರಿಸರ ದಿನವನ್ನು ಆ ದಿನಾಂಕದಂದು ಆಚರಿಸಲಾಗುತ್ತದೆ. ಆ ದಿನಾಂಕವನ್ನು ತಿಳಿಸಿ. ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. 2 is the right answer. 1972 ಜೂನ್ 5ರಿಂದ 16ರವರೆಗೆ ಸ್ವೀಡನ್ ದೇಶದ ಸ್ಟಾಕ್ಹೋಮ್ನಲ್ಲಿ ಸ್ವಾಭಾವಿಕ ಸಂಪನ್ಮೂಲಗಳನ್ನು ರಕ್ಷಿಸುವ ಬಗ್ಗೆ 26 ತತ್ವಗಳನ್ನು ಚರ್ಚಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ 5ನೇ ಜೂನ್ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಆಧರಿಸಿದ ವಿಕೇಂದ್ರೀಕೃತ ಯೋಜನೆಯನ್ನ ಶಿಫಾರಸು ಮಾಡಿದವರು ಬಲವಂತರಾಯ್ ಮೆಹ್ತಾ ಸಮಿತಿ. ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು 1957ರ ಜನವರಿಯಲ್ಲಿ ಕೇಂದ್ರ ಸರ್ಕಾರವು ನೇಮಿಸಿತು. ಇದು 1957ರ ನವೆಂಬರ್ನಲ್ಲಿ ತನ್ನ ವರದಿ ಸಲ್ಲಿಸಿ ಆಡಳಿತವನ್ನು ವಿಕೇಂದ್ರೀಕರಣಗೊಳಿಸಿ ಪಂಚಾಯತ್ ರಾಜ್ಯವನ್ನು ಜಾರಿಗೆ ತರಲು ಶಿಫಾರಸು ಮಾಡಿತು. 1 is the right answer. ಪ್ರತ್ಯಾಮ್ಲಕವನ್ನು ಹೊಟ್ಟೆಯ ಆಮ್ಲೀಯತೆ ನಿವಾರಣೆಗೆ ಬಳಕೆ ಮಾಡಲಾಗುವುದು. ಸಾಮಾನ್ಯವಾಗಿ ಬಳಸುವ ಪ್ರತ್ಯಾಮ್ಲಕ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇದು ಹಾಲಿನಂತೆ ಇರುತ್ತದೆ. ಆದ್ದರಿಂದ ಇದನ್ನು ಮಿಲ್ಕ್ ಆಫ್ ಮೆಗ್ನೀಸಿಯಾ ಅಥವಾ ಮೆಗ್ನೀಷಿಯಾ ಹಾಲು ಎನ್ನುವರು. ಇದು ನಮ್ಮ ಜಠರದಲ್ಲಿ ಪ್ರವೇಶಿಸಬಹುದಾದ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಲು ಪ್ರತ್ಯಾಮ್ಲಕವಾಗಿ ಬಳಸುವರು. 4 is the right answer. ಹಿಂದೂ ದಾರ್ಶನಿಕತೆಗಳು ಮತ್ತು ಅವುಗಳ ಸ್ಥಾಪಕರ ಹೆಸರುಗಳ ಜೋಡಿಯನ್ನು ನೀಡಿದೆ. ಸರಿಯಾದದನ್ನು ಗುರುತಿಸಿ. ಎ. ನ್ಯಾಯ ಗೌತಮ, ಸಾಂಖ್ಯ ಕಪಿಲ, ವೈಶೇಷಿಕ ಕಾನಡೆ, ಯೋಗ ಪತಂಜಲಿ. ಹಾಗಾದರೆ ಸರಿಯಾದ ಉತ್ತರ ಎ, ಬಿ, ಸಿ ಮತ್ತು ಡಿ ಕೊಟ್ಟಿರುವಂತಹ ಎಲ್ಲ ಜೋಡಿನೂ ಕೂಡ ಸರಿಯಾಗಿದೆ. ಪತಂಜಲಿಯು 196 ಯೋಗ ಸೂತ್ರವನ್ನು ನೀಡಿದ್ದಾನೆ. ಗೌತಮನು 10ನೇ ಶತಮಾನದಲ್ಲಿ ನ್ಯಾಯ ಸೂತ್ರಗಳನ್ನು ನೀಡಿದ್ದಾನೆ. ಕಾನಡನು ಹಿಂದೂ ತತ್ವಶಾಸ್ತ್ರದ ಸೂತ್ರಗಳನ್ನು ನೀಡಿದ್ದಾನೆ. ಸಾಂಖ್ಯವು ಹಿಂದೂ ತತ್ವಶಾಸ್ತ್ರದ 6 ಆಸ್ತಿಕ ಶಾಲೆಗಳಲ್ಲಿ ಒಂದಾಗಿದೆ. ಇದನ್ನು ಕಪಿಲ ಋಷಿ ನೀಡಿದ್ದಾನೆ. 4 is the right answer. ಕರ್ಕರೇಖೆ ಅಂದರೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗದ ದೇಶ ಯಾವುದು? ಥೈಲ್ಯಾಂಡ್. ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಹಾಯ್ದು ಹೋದಂತಹ ದೇಶಗಳು ಭಾರತ, ಮಯನ್ಮಾರ್, ಸೌದಿ ಅರೇಬಿಯಾ, ಅಮೆರಿಕ, ಮೆಕ್ಸಿಕೋ, ಬೊಮಾಸ್, ಮಾಲಿ, ಮಾರಿಟಾನಿಯಾ, ನೈಜೋರ್, ಅಲ್ಜೀರಿಯಾ, ಚಾಡಾ, ಲಿಬಿಯಾ. ಭಾರತದಲ್ಲಿ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಜಾರ್ಖಂಡ್, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ತ್ರಿಪುರಾ ಹಾಗೂ ಮಿಜೋರಾಂ. ಇಲ್ಲಿ ಥೈಲ್ಯಾಂಡ್ನಲ್ಲಿ ಹಾದು ಹೋಗುವುದಿಲ್ಲ. 1 is the right answer. ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಅತ್ಯಂತ ನಗರೀಕರಣಕ್ಕೆ ಒಳಗಾಗಿರುವ ರಾಜ್ಯ? ಪಂಜಾಬ್. ಅತ್ಯಂತ ಹೆಚ್ಚು ನಗರೀಕರಣಕ್ಕೆ ಒಳಗಾಗಿರುವ ರಾಜ್ಯ ಪಂಜಾಬ್. 4 is the right answer. ನೀಲಗಿರಿ ಬೆಟ್ಟಗಳಲ್ಲಿ ಕಾಣದ ಜನಾಂಗ ಯಾವುದು? ತೋಡಾ. ದಕ್ಷಿಣ ಭಾರತದಲ್ಲೇ ಇರುವ ಪರ್ವತಗಳು, ಕಾಡುಗಳು ಮತ್ತು ಚಹಾ ತೋಟಗಳ ಪ್ರದೇಶವೇ ನೀಲಗಿರಿ ಬೆಟ್ಟಗಳು. ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ವಿಸ್ತರಿಸಿವೆ. ಈ ನೀಲಗಿರಿ ಬೆಟ್ಟಗಳು ವಿಸ್ತರಿಸಿವೆ. ಇಲ್ಲಿ ಬಡಗ, ಇರುಳಿಗ, ಐರುಲ, ಕೋಟ, ಕುರಂಬರು, ನಾಯಕ, ಹಿಲ್ಪಾಂಡರಂ, ಕನಿ ಮತ್ತು ಬೆರ್ರಿ ಎಂಬ ಬುಡಕಟ್ಟು ಜನಾಂಗಗಳು ಕಾಣಲ್ಪಡುತ್ತವೆ. ಆದರೆ ತೋಡಾ ಕಾಣುವುದಿಲ್ಲ. 1 is the right answer. ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಅಂತರ ಡ್ಯಾಶ್ಗಿಂತ ಹೆಚ್ಚಿನದಾಗಿರತಕ್ಕದ್ದಲ್ಲ. 6 ತಿಂಗಳು. ಸಂವಿಧಾನದ ವಿಧಿ 85ರ ಪ್ರಕಾರ ರಾಷ್ಟ್ರಪತಿಗಳು ಸಂಸತ್ತಿನ ಅಧಿವೇಶನವನ್ನು ಕರೆಯುತ್ತಾರೆ ಮತ್ತು ವಿಸರ್ಜನೆ ಮಾಡುತ್ತಾರೆ. ವರ್ಷಕ್ಕೆ ಕನಿಷ್ಠ 2 ಬಾರಿ ಅಧಿವೇಶನ ಕರೆಯುತ್ತಾರೆ. ಒಂದು ಅಧಿವೇಶನಕ್ಕೂ ಮತ್ತೊಂದು ಅಧಿವೇಶನಕ್ಕೂ 6 ತಿಂಗಳಿಗಿಂತ ಹೆಚ್ಚು ಅವಧಿ ಮೀರುವಂತಿಲ್ಲ. 2 is the right answer. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಈ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಐರ್ಲೆಂಡ್. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಮ್ಮ ಸಂವಿಧಾನದಲ್ಲಿ ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದ್ದು, ಇದನ್ನು ಭಾರತ ಸಂವಿಧಾನದ 4ನೇ ಭಾಗದ 36ರಿಂದ 51ನೇ ವಿಧಿಯಲ್ಲಿ ವಿವರಿಸಲಾಗಿದೆ. 4 is the right answer. ಈ ಗ್ರಹಗಳಿಗೆ ಉಪಗ್ರಹಗಳಿಲ್ಲ. ಬುಧ ಮತ್ತು ಶುಕ್ರಕ್ಕೆ ಉಪಗ್ರಹಗಳಿಲ್ಲ.
ಇನ್ನು ಮಂಗಳ ಮತ್ತು ಶನಿ ಉಪಗ್ರಹಗಳನ್ನು ಹೊಂದಿದೆ. ಫೋಬೋಸ್ ಮತ್ತು ಡೈಮೋಸ್ ಮಂಗಳ ಗ್ರಹದ ಉಪಗ್ರಹಗಳವಾದರೆ ಟೈಟಾನ್ ಶನಿ ಗ್ರಹದ ಉಪಗ್ರಹ. 3 ಈಸ್ ದಿ ರೈಟ್ ಆನ್ಸರ್. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಪ್ಪಿಸುವ ನಿಯಮ ಯಾವುದು? ಪೋಕ್ಸೋ. ಲೈಂಗಿಕ ದೌರ್ಜನ್ಯ ಮತ್ತು ಅಶ್ಲೀಲತೆಗಳ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಿಸಲು ದೃಢವಾದ ಕಾನೂನು ಚೌಕಟ್ಟನ್ನು ಒದಗಿಸಲು ಪೋಕ್ಸೋ ಕಾಯ್ದೆಯನ್ನ ಸಂಸತ್ತು ಮೇ 22, 2012ರಂದು ಜಾರಿಗೆ ತಂದಿತು. ಪೋಕ್ಸೋ ಅಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸ್. 3 ಈಸ್ ದಿ ರೈಟ್ ಆನ್ಸರ್. 1857ರ ಬಂಡಾಯ ನಡೆಯದ ಪ್ರದೇಶ ಮದ್ರಾಸ್. 1857ರ ಸಿಪಾಯಿ ದಂಗೆಯು 1857 ಮಾರ್ಚ್ 29ರಂದು ಬಂಗಾಳದ ಬ್ಯಾರಕ್ಪುರದಲ್ಲಿ ಆರಂಭಗೊಂಡು ಅನಂತರ ಬಹುಬೇಗ ಮೀರತ್, ದೆಹಲಿ, ಕಾನ್ಪುರ್, ಲಕ್ನೋ, ಝಾನ್ಸಿ, ಅಂಬಾಲಾ, ಡಮ್ಡಮ್, ಸಿಯಾಗಲ್ ಕೋಟೆ, ಬಿರೇರಿ, ಗ್ವಾಲಿಯರ್, ರೋಹಿಲ್ಖಂಡ್, ಔಧ್, ಬನಾರಸ್, ಅಲಹಾಬಾದ್, ಕೋಟಾ, ಜಗದೀಶ್ಪುರಗಳಿಗೆ ಹರಡಿತು. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಮಿಶ್ರ ಬೆಳೆಗಾರಿಕೆಯ ಪ್ರಧಾನ ಲಕ್ಷಣ ಯಾವುದು? ಬೆಳೆಗಳನ್ನು ಬೆಳೆಸುವುದು ಮತ್ತು ಹಾಗೆಯೇ ಜಾನುವಾರುಗಳ ಹೆಚ್ಚಳವನ್ನು ಒಟ್ಟಿಗೆ ಮಾಡುವುದು. ಇದು ಮಿಶ್ರ ಬೆಳೆಗಾರಿಕೆಯ ಪ್ರಧಾನ ಲಕ್ಷಣ. ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಪಶುಪಾಲನೆ ಮಾಡುವುದನ್ನು ಮಿಶ್ರ ಬೇಸಾಯ ಎನ್ನುವರು. 3 ಈಸ್ ದಿ ರೈಟ್ ಆನ್ಸರ್. ರಾಜ್ಯಸಭೆ ಪ್ರತಿನಿಧಿಸುವವರು ಭಾರತದ ರಾಜ್ಯಗಳು. ಸಂವಿಧಾನದ 80ನೇ ಅನುಚ್ಛೇದವು ರಾಜ್ಯಸಭೆಯ ರಚನೆಯ ಬಗ್ಗೆ ವಿವರಿಸುತ್ತದೆ. ಇದು ರಾಜ್ಯಸಭೆಯನ್ನು ಪ್ರತಿನಿಧಿಸುವುದು ಭಾರತದ ರಾಜ್ಯಗಳು. ಇದರಲ್ಲಿ ಒಟ್ಟು 250 ಸದಸ್ಯರ ಸಂಖ್ಯೆ ಇದ್ದು ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು ಆಯ್ಕೆ ಮಾಡುತ್ತಾರೆ. ಇನ್ನುಳಿದ 12 ಸದಸ್ಯರನ್ನು ರಾಷ್ಟ್ರಪತಿಗಳು ಸಾಹಿತ್ಯ, ವಿಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿ ಪರಿಣಿತ ಹೊಂದಿದವರಿಗೆ ಆಯ್ಕೆ ಮಾಡುತ್ತಾರೆ. 3 ಈಸ್ ದಿ ರೈಟ್ ಆನ್ಸರ್. ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಗೆ ಅವಕಾಶ ನೀಡುವ ಕಲಮು 360. ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಗಳನ್ನು ಹೇರುವರು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ವಿಧಿ 352, ರಾಜ್ಯ ತುರ್ತು ಪರಿಸ್ಥಿತಿ ವಿಧಿ 356, ಹಣಕಾಸು ಅಂದರೆ ಆರ್ಥಿಕ ತುರ್ತು ಪರಿಸ್ಥಿತಿ ವಿಧಿ 360. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ನಿರ್ದಿಷ್ಟ ಭಾಗಗಳಲ್ಲಿ ಪ್ರಯಾಣಿಸುವಾಗ ಕೆಂಪು ಮಣ್ಣನ್ನು ಗಮನಿಸಬಹುದು. ಈ ಬಣ್ಣಕ್ಕೆ ಪ್ರಮುಖ ಕಾರಣ ಫೆರಿಕ್ ಆಕ್ಸೈಡ್ಗಳ ಇರುವಿಕೆ. ಕೆಂಪು ಮಣ್ಣು ರೂಪಾಂತರ ಶಿಲೆ ಮತ್ತು ನೀಸ್ ಗ್ರಾನೈಟ್ ಶಿಲೆಗಳ ಶಿಥಿಲೀಕರಣದಿಂದ ನಿರ್ಮಾಣವಾಗಿದೆ. ಈ ಮಣ್ಣಿನಲ್ಲಿ ಹೆಚ್ಚಾಗಿ ಕಬ್ಬಿಣದ ಆಕ್ಸೈಡ್ ಅಂದರೆ ಫೆರಿಕ್ ಆಕ್ಸೈಡ್ ಇರುವುದರಿಂದ ಈ ಮಣ್ಣು ಕೆಂಪಾಗಿ ಕಾಣುವುದು. ತಮಿಳುನಾಡು ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿದ ರಾಜ್ಯವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ನುಸಿ ಉಂಡೆಗಳ ಘಟಕಗಳು ಏನು? ನ್ಯಾಫ್ತಲೀನ್. ನುಸಿ ಉಂಡೆಗಳ ಘಟಕ ನ್ಯಾಫ್ತಲೀನ್. 1 ಈಸ್ ದಿ ರೈಟ್ ಆನ್ಸರ್. ಇದು ಒಂದು ಹೈಡ್ರೋಕಾರ್ಬನ್. ತೇಲುವಿಕೆಯು ಇದನ್ನು ಅವಲಂಬಿಸಿದೆ. ಪಲ್ಲಟವಾದ ದ್ರವದ ರಾಶಿ. ತೇಲುವಿಕೆಯು ಪಲ್ಲಟವಾದ ದ್ರವದ ರಾಶಿಯನ್ನ ಅವಲಂಬಿಸಿದೆ. 3 ಈಸ್ ದಿ ರೈಟ್ ಆನ್ಸರ್. ರಾಸಾಯನಿಕ ರಸಗೊಬ್ಬರಗಳಲ್ಲಿ ಅತಿ ಕನಿಷ್ಠವಾಗಿ ಕಾಣಸಿಗುವಂತಹ ಧಾತುಗಳು ಕೆಳಗಿನವುಗಳಲ್ಲಿ ಯಾವುವು? ಫಾಸ್ಫರಸ್. ಫಾಸ್ಫರಸ್ ರಾಸಾಯನಿಕ ರಸಗೊಬ್ಬರಗಳಲ್ಲಿ ಅತಿ ಕನಿಷ್ಠವಾಗಿ ಕಾಣಸಿಗುವ ಧಾತು. 2 ಈಸ್ ದಿ ರೈಟ್ ಆನ್ಸರ್. ಶಾಸಕಾಂಗದಿಂದ ಕಾರ್ಯರೂಪಕ್ಕೆ ತರುವ ಹೊಣೆಗಾರಿಕೆಯನ್ನು ಖಾತ್ರಿಗೊಳಿಸಿಕೊಳ್ಳುವಿಕೆಯ ಕೆಳಗಿನ ಯಾವುದು ಸೇರಿಲ್ಲ? ಸಾರ್ವಜನಿಕ ಹಿತಾಸಕ್ತಿ ವ್ಯಾಜ್ಯ. ಇದು ಸೇರದೆ ಇರುವುದು. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಉತ್ತರದಿಂದ ದಕ್ಷಿಣದವರೆಗೂ ಹುಲಿ ಕಾಪು ತಾಣಗಳನ್ನು ಕ್ರಮವಾಗಿ ಜೋಡಿಸಿ. ಎ ಇಂದ್ರಾವತಿ, ಬಿ ದೂಧ್ವಾ, ಸಿ ಬಂಡೀಪುರ, ಡಿ ಸಿಮ್ಲಿಪಾಲ್. ಬಿ ಎ ಡಿ ಸಿ ಅಂದರೆ ದೂಧ್ವಾ, ನಂತರ ಇಂದ್ರಾವತಿ, ಸಿಮ್ಲಿಪಾಲ್, ಕೊನೆಗೆ ಬಂಡೀಪುರ. ಹುಲಿಕಾಪು ತಾಣಗಳು ಇಂದ್ರಾವತಿ ಛತ್ತೀಸ್ಗಢ ರಾಜ್ಯದಲ್ಲಿದೆ, ದೂಧ್ವಾ ಉತ್ತರ ಪ್ರದೇಶದಲ್ಲಿದೆ, ಬಂಡೀಪುರ್ ಕರ್ನಾಟಕದಲ್ಲಿದೆ, ಸಿಮ್ಲಿಪಾಲ್ ಒಡಿಶಾ ರಾಜ್ಯದಲ್ಲಿದೆ. ಸೊ 4 ಈಸ್ ದಿ ರೈಟ್ ಆನ್ಸರ್. ಯಾವ ಬಹುಮನಿ ಸುಲ್ತಾನನನ್ನು ವಾಲಿ ಅಥವಾ ಸಂತ ಎಂದು ಕರೆಯುತ್ತಿದ್ದರು? ಅಹಮದ್ ಶಾ. ಬಹುಮನಿ ಸಾಮ್ರಾಜ್ಯದ ಸುಲ್ತಾನ 1ನೇ ಅಹಮದ್ ಶಾನು ತನ್ನ ರಾಜಧಾನಿಯನ್ನು ಗುಲ್ಬರ್ಗಾದಿಂದ ಬೀದರ್ಗೆ ಸ್ಥಳಾಂತರಿಸಿದನು. ಇವನ ಆಸ್ಥಾನದ ಪರ್ಷಿಯನ್ ಕವಿ ಅಜರಿಯು ಬಹುಮನ್ ನಾಮ ಎಂಬ ಕೃತಿ ರಚಿಸಿದನು. ಇವನನ್ನು ವಾಲಿ ಅಥವಾ ಸಂತ ಎಂದು ಕರೆಯುತ್ತಿದ್ದರು.
4 is the right answer. ವಾಲುವ ಗೋಪುರವು ಈ ಕೆಳಗಿನ ಯಾವ ದೇಶದಲ್ಲಿ ನೆಲೆಸಿದೆ? ಇಟಲಿ. ವಾಲುವ ಗೋಪುರವು ಇಟಲಿಯ ಪೀಸಾ ಎಂಬಲ್ಲಿದೆ. ಇದನ್ನು 14 ಆಗಸ್ಟ್ 1173ರಲ್ಲಿ ನಿರ್ಮಿಸಲು ಪ್ರಾರಂಭಿಸಲಾಗಿದ್ದು 1372ರಲ್ಲಿ ಪೂರ್ಣಗೊಳಿಸಲಾಯಿತು. 3 is the right answer. ಇವುಗಳಲ್ಲಿ ಸರಿಯಾದ ಹೇಳಿಕೆ ಗುರುತಿಸಿ. ಎ. ಲೋಲಕದ ಉದ್ದವನ್ನು ಹೆಚ್ಚುಗೊಳಿಸಿದರೆ ಸರಳ ಲೋಲಕದ ವೇಳೆಯ ಅವಧಿಯು ಹೆಚ್ಚುತ್ತದೆ. ಬಿ. ಲೋಲಕದ ವೇಳೆಯ ಅವಧಿಯು ಅದರ ಗುಂಡಿನ ರಾಶಿಯನ್ನು ಅವಲಂಬಿಸಿಲ್ಲ. ಎ ಮತ್ತು ಬಿ ಎರಡೂ ಕೂಡ ಸರಿ. 3 is the right answer. ಯಾವುದೇ ತುದಿಗಳಿಂದಾದರೂ ಅಂದರೆ ಎಡ ಅಥವಾ ಬಲ ನೀವು ಸರತಿಯಲ್ಲಿ 9ನೇ ವ್ಯಕ್ತಿಯಾಗಿದ್ದು ಸರತಿಯಲ್ಲಿರುವ ವ್ಯಕ್ತಿಗಳ ಸಂಖ್ಯೆ 17 ಆಗಿದ್ದರೆ 1ರಿಂದ ಎಣಿಸ್ಕೊಂಬಂದರೆ 9, 11ರಿಂದ ಎಣಿಸ್ಕೊಂಬಂದರೂ ಕೂಡ ನಾವು 9ನೇ ವ್ಯಕ್ತಿಯಾಗಿರುತ್ತೇವೆ. 4 is the right answer. ಈ ಕೆಳಗಿನ ಸರೋವರಗಳಲ್ಲಿ ಯಾವುದು ಗೋದಾವರಿ ಮತ್ತು ಕೃಷ್ಣ ಪ್ರಸ್ಥಭೂಮಿ ನಡುವೆ ಇರುವ ಮತ್ತು ಆಳವಿಲ್ಲದ ನೀರಿನ ಕಾಯವಾಗಿದೆ? ಕೊಲ್ಲೇರು. ಕೊಲ್ಲೇರು ಸರೋವರವು ಭಾರತದಲ್ಲಿ ಅತ್ಯಂತ ದೊಡ್ಡ ಸಿಹಿನೀರಿನ ಸರೋವರವಾಗಿದೆ. ಇದು ಆಂಧ್ರಪ್ರದೇಶದಲ್ಲಿದ್ದು ಗೋದಾವರಿ ಮತ್ತು ಕೃಷ್ಣ ಪ್ರಸ್ಥಭೂಮಿ ನಡುವೆ ಇರುವ ಆಳವಿಲ್ಲದ ನೀರಿನ ಕಾಯವಾಗಿದೆ. 3 is the right answer.